ಈಗ ಕೋತಿ ಏನು ಸಂಕಷ್ಟಕ್ಕೀಡಾಗಿ ಏನು ಅಲ್ಲಿ ಚಂಬಲ್ಲಿ ತಲೆ ಸಿಕ್ಕಾಕೊಂಡಿದ್ದು ಆ ಸ್ಥಳದಲ್ಲಿರುವಂಥದ್ದು ನಾವು ಕೊಪ್ಪಳ ಜಿಲ್ಲೆಯ ಒಂದು ಇನ್ನು ಹೊಸಳ್ಳಿ ಮತ್ತು ಉಳಿ ಗ್ರಾಮ ಬರುತ್ತೆ. ಉಳಿ ಗ್ರಾಮದಲ್ಲಿರುವಂಥದ್ದು ಸ್ಥಳೀಯರು 4 ದಿನಗಳಿಂದ ಆ ಕೋತಿ ಮರಿ ನೋಡೋದ್ರಿಂದ ಸ್ಥಳೀಯರು ನಮ್ಮ ಜೊತೆ ಮಾತಾಡ್ಕೊಂಡು ಹೋಗೋಣ. ಅಮ್ಮ, ಈ ಕೋತಿ ಮರಿ ಏನಂದರೆ ಯಾವ ಸಂದರ್ಭದಲ್ಲಿ ತಲೆ ಸಿಕ್ಕಾಕೊಂಡಿತ್ತು? ಎಷ್ಟು ದಿನದಿಂದ ಈ ಸಮಸ್ಯೆ ಆಗಿದೆ? 4 ದಿವಸ ಆಯ್ತು. 4 ದಿವಸದಿಂದ ತಲೆ ಸಿಕ್ಕಂದೈತಿ. ಅದು ಬರೋವಲ್ದು ಪುಟ್ಟ, ಅದು ಕೋತಿನೂ ಬಿಡವಲ್ದು. ಅದನ್ನು ಎಲ್ಲರೂ ಹೊಡೆದ್ರು, ಅಲ್ಲಿ ಕೂಡ ಹೊಡೆದ್ರಿ ಹುಲಿಗಾಗ. ಅಲ್ಲಿ ಹೊಡೆದ್ರು ಕೂಡ ಬಿಡ್ಲಿಲ್ರಿ. ಅದು ಗಂಡು ಕೋತಿನ ಬೆನ್ನ ಹತ್ತಕ್ಕಂತಿತ್ತು. ಬೆನ್ನ ಹತ್ತಿದ್ರೆ ಅವರು ಓಡೋಗ್ಬಿಟ್ರಿ. ಅವರು ತಪ್ಸ್ಕೊಂಡು ಓಡೋಗಾದ್ರೆ ಮತ್ತೆ ಇನ್ನೊಂದು ಎಷ್ಟು ಮಂದಿ ಬಂದ್ರಿ. ಅವರು ಬಿಡಿಸಿದ್ರು. ಬಿಡಿಸಿದ್ರು ಕೂಡ ಹಂಗೆ ಎತ್ಕೊಂಡು ಓಡೋತ್ರಿ ಅದು ಕೋತಿ. ಅಲ್ಲ, ತಾವು ಕೂಡ ಒಬ್ಬರು ತಾಯಿದಂತರು ಅಲ್ಲಮ್ಮ, ಈಗ ತಾವು ಕೂಡ ತಾಯಿದಂತರು ಒಂದು ಮರಿ ಒಂದು ಯಾವುದೇ ನಮ್ಮ ಮಕ್ಕಳೇ ಆಗಲಿ ಯಾರಿಗೇ ಆಗಲಿ ಒಂದು ಸಮಸ್ಯೆ ಆದ ಭಾಳ ಸಂಕಷ್ಟ ಪಡ್ತೀವಿ. ಈಗ ಅದೇ ತಮ್ಮ ಮರಿಗೆ ಈ ರೀತಿ ಆದಾಗ ಪಾಪ ಆ ತಾಯಿ ರೋದನೆ ಹೆಂಗಿರುತ್ತೆ? 4 ದಿವಸ ಆತ್ರಿ ಸತ್ತು. ಈ 4 ದಿವಸ ಆಗೈತಿ, ಸತ್ತಾಗೈತ್ರಿ. ಅದು ಸತ್ತಿದ್ರು ಕೂಡ ಬಿಡವಲ್ದ್ರಿ ಅದು. ಹೌದಾ? ಅದು ಇನ್ನೊಂದು ಕೋತಾಗಿದ್ರೆ ಸತ್ತಿದ್ದಪ್ಪ ಅಂದ್ರೆ ಬಿಡ್ತೈತ್ರಿ. ಅದು ಬಿಡವಲ್ದು ಕೋತಿ. ಉಸುಲು ಆಡೋಕ್ಕಿಲ್ರಿ ಅದಕ್ಕೆ. ಪಾಪ ನೀರೇನು ಅದಕ್ಕೆ ಇದೇನು. ಅದಕ್ಕೆ ನೀವು ಎಲ್ಲರೂ ಕರೆ ಕಳಿಸಿದ್ರ ಅಂತ ಕಳಿಸಿದ್ರೆ ನೀವು ಬಂದು ಇದು ಮಾಡಕತ್ತೀರಿ ನೋಡ್ರಿ. ಪಾಪ ಬಿಡಿಸಿದ್ರೆ ಭಾಳ ಪುಣ್ಯ ಬರ್ತೈತ್ರಿ ಅದಕ್ಕೆ. ಒಂದು ತಾವು ಯಾರ ಮಗುನ ಕಳ್ಕೊಂಡಾಗ ಮಗು ಇಂಥ ಸಮಸ್ಯೆ ನಾವೆಲ್ಲ ಕಣ್ಣೀರು ಹಾಕ್ತೀವಿ. ಪಾಪ ಆ ತಾಯಿ ಹತ್ತತ್ರಿ. ನಿನ್ನೆ ಹತ್ತತ್ರಿ. ನಿನ್ನೆ ಅದು ನಿನ್ನೆ ಜಗ್ಗತ್ತೈತ್ರಿ. ಅಲ್ಲಿ ನಾವು ಮುಸುರು ತೆಕ್ಕಕ್ಕೆ ಹೋಗ್ವಲ್ರಿ, ಅಲ್ಲಿ ಜಗ್ಗತ್ತೈತಿ ಅದು ಪಾಪ. ಇಷ್ಟು ಅಳತೈತ್ರಿ ಅದು. ಹಂಗೆ ಅಳತೈತ್ರಿ. ಅದೇ ರೀತಿ ಇನ್ನೊಬ್ರು ಸ್ಥಳೀಯರಿದ್ದಾರೆ, ಮಾಡೋಣ ಮಾತಾಡ. ಇಲ್ಲಿ ಬಿಟ್ಟಿತ್ತು. ಇವ್ರನ್ನ 3 ಗಂಡು ಮಕ್ಕಳು ಬಂದ್ರೆ ಈಗ ಇವರು ಅದು ಮತ್ತೆ ಎಲ್ಲೋ ಹೋಗಿದ್ದು ಓಡಿ ಬಂದು ಎತ್ಕೊಂಡ್ಬಿಡ್ತು. ಬಿಡ್ತೇ ಇಲ್ಲ ಸರ್, ಒಟ್ಟು ಬಿಡ್ತಾ ಇಲ್ಲ ಸರ್. ಒಂಥರ ನಮಗೆ ನೋಡಿದ್ರೆ ದುಃಖ ಬರಕತ್ತೈತೆ. 3-4 ದಿವಸ ಆಯ್ತು ಇವತ್ತಿಗೆ. ಸಣ್ಣ ಪ್ರಾಣಿ ಅಲ್ಲ ಸರ್, ಹಂಗಾಗಿ ನಾವು ಕೈಯೇ ಬಿಡುವಲ್ಲ ಸರ್. ಅದು ಎತ್ಕೊಂಡು ಹೋಗೋ ಮುಂದೆ ಎಷ್ಟು ದುಃಖ ಆಗ್ತದೆ ಸರ್. ಹಂಗೆ ಎತ್ಕೊಂಡು ಹೋಗಕತ್ತೈತೆ ಅದು. ನಾವನ್ನ ಎಲ್ಲನ ಒಂದು ಸ್ವಲ್ಪ ತಳ್ಳಿ ಬಿಡ ಅಂತ ಬಿಟ್ಟು ಹೋಗ್ತೀವಿ ನಮ್ಮ ಮಗುನ, ಹಂಗೆ ತಳಗೆ ಬೀಳಾರ್ದಂಗೆ ಎತ್ಕೊಂಡು ಹೋಗಕತ್ತೈತೆ ಸರ್. ಅಷ್ಟು ದುಃಖ ಆಗ್ತದೆ ಸರ್. ಭಾಳ ಬೇಜಾರಾಗಕತ್ತೈತೆ ನೋಡ್ದಂಗಲ್ಲ. ಇಲ್ಲೇ ಅಡ್ಡಾಡಕತ್ತೈತೆ. 4 ದಿನ ಆಯ್ತು ಇಲ್ಲೇ ಅಡ್ಡಾಡಕತ್ತೈತೆ. ಭಾಳ ಮಂದಿ ಪ್ರಯತ್ನ ಪಟ್ರು ಗಂಡು ಮಕ್ಕಳು ಬಿಡಿಸ್ಬೇಕಂತ. ಇಷ್ಟಿಷ್ಟು ಬಿಸ್ಕಟ್ ತೊಗೊಂಬಂದ್ರು. ಆದ್ರೂ ಬೇರೆ ಕೋತೆ ಬರ್ತೈತೆ, ಅದು ಬರುವಲ್ದು. ಅವೆಲ್ಲ ಓಷ್ಟು ಕೋತಿ ಬರ್ತಾರೆ, ಅವು ಬರವಲ್ಲು. ಅದು ಬರವಲ್ದು. ಅದು ಬಂದಪ್ಪ ಅಂದ್ರೆ ಹೆಂಗ ಒಂದು ಬಿಡಿಸ್ಕೋಬೋದು. ಅದು ಬರವಲ್ದು. ಅದು ಬಂತಪ್ಪ ಅಂದ್ರೆ ಎಲ್ಲರೂ ಬಿಡಿಸ್ತಾರೆ ಬಿಡ್ರಿ. ಇಲ್ಲೆಲ್ಲ ನಾಗಲ್ಲ. ಇದು ಗಂಡು ಕೋತಿ ಅಂತ ಬೆನ್ನು ಹತ್ತೈತಿ ರೀ. ಅದು ಬೆನ್ನು ಹತ್ತಿದ್ನಪ್ಪ ಅಂದ್ರೆ ಮ್ಯಾಲೆ ಬಿದ್ದಪ್ಪ ನಾವು ಏನು ಗತಿ ಆಗಿಬಿಟ್ರಿ ಏನು ಮಾಡಿ. ಅದ್ರ ಈಚೆಗೆ ನೋಡ್ರಿ. ಅದಕ್ಕೆ ನಾವು ಸುಮ್ಮನೆ ಪಾಪ ಹುಲಿಗೆ ಮಂದಿ ಎಲ್ಲರೂ ಬೆನ್ನು ಹತ್ತೈತ್ರಿ. ಅದಕ್ಕೆ ಅಲ್ಲಿ ಟ್ಯಾಂಕಿ ಮ್ಯಾಗ ಕುಂತೈತ್ರಿ. ಅಲ್ಲಿಂದನೂ ಓಡಿಸ್ಯಾರ್ರಿ. ಗೊತ್ತಾನ ಇವಿಷ್ಟೇನಂದರೆ ಇಲ್ಲಿ ಸ್ಥಳೀಯರು ಮತ್ತು ನಿಜವೂ ಕೂಡ ಅವರು ಕೂಡ ಒಂದು ದುಃಖನ ವ್ಯಕ್ತಪಡಿಸಿದರೆ, ಯಾವುದೇ ಆಗಲಿ ಒಂದು ಜೀವಿ ಕೂಡ ಮಕ್ಕಳಂದರೆ ಭಾಳಷ್ಟು ಅಂತಃಕರಣ ಇರುತ್ತೆ. ನಮ್ಮ ಮಕ್ಕಳಾದರೂ ಕೂಡ ಒಂದು 5 ನಿಮಿಷ ಬಿಟ್ಟು ಹೋಗೋಕ್ಕೂ ಕೂಡ ನಾವು ಕಷ್ಟ ಅಂತೀವಿ. ಆದರೆ ಅಂಥ ಸಂದರ್ಭದಲ್ಲಿ ಆ ಮಗುವನ್ನು ಇವತ್ತು ಏನಂದರೆ ತುಂಬ ಸಂಕಷ್ಟಕ್ಕೆ ಇಡೋದು. ಆ ಮರಿಯನ್ನು ಕೂಡ ಅವತ್ತು ಕೋತಿ ಬಿಡ್ತಾಯಿಲ್ಲ. ಅದು ನೋಡಿದ್ರೆ ಕೂಡ ದುಃಖ ಕೂಡ ನಮಗೂ ಕೂಡ ವ್ಯಕ್ತವಾಗ್ತದೆ ಅಂತ ಹೇಳಿರ್ತಿತ್ತು. ಕ್ಯಾಮ್ರಾ ಪರ್ಸನ್ ಅಂಜನಪ್ಪ ಜೊತೆ ನಾಗರಾಜ್, ಟಿವಿ ಫೈವ್ ನ್ಯೂಸ್, ಕೊಪ್ಪಳ.